ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಸರ್ಕಾರ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಂಡಿರುತ್ತದೆ. ಹೌದು, ಈಗಾಗಲೇ ತಾವುಗಳು ಯಾರು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾಗಿದ್ದೀರಿ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಒಂದು ನೋಟಿಫಿಕೇಷನನ್ನು ಹೊರಡಿಸಿರುತ್ತದೆ. ಅದೇನಂತ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ನೋಡಿ, ಇವತ್ತು ಬಿಟ್ಟಿರುವಂಥ ಒಂದು ಆದೇಶ ಏನಿದೆ ಅಂದರೆ ಇಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಏಕಲವ್ಯ ವಸತಿ ಶಾಲೆಗಳಲ್ಲಿ 2026ನೇ ಸಾಲಿನ 6ನೇ ತರಗತಿಯ ಪ್ರವೇಶಾತಿಗೆ ಸಂಬಂಧಿಸಿದಂತೆ 2ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ದಿನಾಂಕವನ್ನು ಇಲ್ಲಿ 10 ಜೂನ್ 2026ರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಕ್ಷಣವೇ ತಾವು, ನಾನು ನಿನ್ನೆ ದಿನ ಈ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ, ಯಾರ್ಯಾರು ಆಯ್ಕೆಯಾಗಿದ್ದರೆ ತಕ್ಷಣವೇ ತಾವು ಎಲ್ಲ ದಾಖಲಾತಿಗಳೊಂದಿಗೆ ಹೋಗಿ ಯಾವ ಶಾಲೆಗೆ ಆಯ್ಕೆಯಿದ್ದರೆ ಆ ಶಾಲೆಗೆ ಅಡ್ಮಿಷನ್ ಮಾಡಿ. ಕೇವಲ ಇಲ್ಲಿ 3 ರಿಂದ 4 ದಿನಗಳ ಕಾಲಾವಕಾಶ ಇರ್ತದೆ. ಆದರೆ ಅವರು ಡೇಟನ್ನು ನಿಗದಿತವಾದಂಥ ದಿನಾಂಕವನ್ನು ಅವರು ಘೋಷಿಸಿಲ್ಲ. ಸೊ ತಾವುಗಳು ಕೂಡ ಏನು ಮಾಡಿ ತಕ್ಷಣ ಹೋಗಿ ಅಡ್ಮಿಷನ್ ಮಾಡುವುದು ಸೂಕ್ತ. ಯಾಕಂದರೆ ತಡ ಮಾಡಿದಲ್ಲಿ ತಮ್ಮ ಅಡ್ಮಿಷನ್ನು ಕ್ಯಾನ್ಸಲ್ ಆಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಆಯಾ ವಸತಿ ಶಾಲೆಯವರು ಕೂಡ ತಮಗೆ ಇಲ್ಲಿ ಕಾಲ್ ಮಾಡಿ ಕೇಳ್ಬೋದು. ಇಲ್ಲಿ ಯಾಕಂದರೆ ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಲ್ಲಿ ಸ್ಟೇಟ್ ಲೆವೆಲ್ ಮತ್ತು ಕೋಟಾದಡಿಯಲ್ಲಿ ಮತ್ತು ಕೆಲವರು ಡಿಸ್ಟಿಕ್ ಕೋಟಾದಡಿಯಲ್ಲಿ ಆಯ್ಕೆಯಾಗಿದ್ದೀರಿ. ಹಾಗಾಗಿ ಕೆಲವರು ಬೇರೆ ಜಿಲ್ಲೆ ಕೂಡ ಆಯ್ಕೆಯಾಗಿದ್ದೀರಿ. ಸೊ ತಾವು ತಡ ಮಾಡಬಾರ್ದು, ಬೇಗನೆ ಹೋಗಿ ಅಡ್ಮಿಷನ್ ಮಾಡಿಸಿ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ತಾವು ಕೂಡ ನೋಡ್ಬೋದಾಗಿದೆ ಅಂತ ತಿಳಿಸ್ತೀನಿ. ಧನ್ಯವಾದಗಳು.